ಚಿಕ್ಕಮಗಳೂರಿನ ದೇವರಮನೆ ಗುಡ್ಡ ಯಾರಿಗ್ ತಾನೇ ಗೊತ್ತಿಲ್ಲ, ಅದ್ಭುತವಾದಂತಹ ಜಾಗ. ಬಟ್ ಕುಡುಕರ ಅಡ್ಡೆ ಆಯ್ತಾ ಪ್ರಶ್ನೆ ಕಾಡ್ತಾ ಇದೆ. ಮೋಜು ಮಸ್ತಿಯ ಅಡ್ಡೆ ಆಯ್ತಾ ಶ್ರೀ ಕ್ಷೇತ್ರ ದೇವರಮನೆ? ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಪ್ರವಾಸಿಗರ ಹುಚ್ಚು ಕುಣಿತ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಮಲೆನಾಡ ಪ್ರಕೃತಿ ಮಡಿಲಿನಲ್ಲಿ ಇಂಥ ಅನಾಚಾರ ಬೇಕಾ? ಎಣ್ಣೆ ಹೊಡ್ಕೊಂಡು ರಸ್ತೆ ಮಧ್ಯ ಮೋಜು ಮಸ್ತಿಯಲ್ಲಿ ತೊಡಗ್ತಾ ಇದ್ದಾರೆ. ರಸ್ತೆ ಮಧ್ಯ ಕಾರ್ ನಿಲ್ಲಿಸಿಕೊಂಡು ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ. ಇದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡದಲ್ಲಿ ಪ್ರತಿನಿತ್ಯ ಹೆಚ್ಚಾಗ್ತಾ ಇರೋ ಘಟನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೀಡ್ತಾರೆ. ನಾರಾಯಣಗೌಡ, ಅದು ಬರೀ ಪ್ರವಾಸಿ ಕ್ಷೇತ್ರ ಮಾತ್ರ ಅಲ್ಲ, ಬಟ್ ದೇವರ ಕ್ಷೇತ್ರದಲ್ಲಿ ಈ ರೀತಿಯ ಹುಚ್ಚು ವರ್ತನೆ ಅಲ್ಲಿಗೆ ಅಗೌರವ ತೋರಿಸ್ದಂಗಲ್ವಾ? ಬಟ್ ಇದು ಮೊದಲನೇ ಬಾರಿಗೆ ಅಲ್ಲ ಇಲ್ಲಿ ಆ ತರದ್ ನಡೀತಾ ಇರೋದು. ಪೊಲೀಸರ ಗಮನಕ್ಕೆ ಬಂದೇ ಇಲ್ವಾ ಇಲ್ಲಿ ತನಕ? ವಿದ್ಯಾ ಅಂತಂದ್ರೆ ಹೌದು, ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡ ಅಂದ್ರೆ ಅದು ಧಾರ್ಮಿಕ ಕ್ಷೇತ್ರ ಕೂಡ. ಯಾಕೆಂತಂದ್ರೆ ಅಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಏನು ಕಾಲಭೈರವೇಶ್ವರ ದೇವಸ್ಥಾನ ಇರುವಂತದ್ದು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾಗಿರುವಂತ ಪುರಾತನ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರುವಂತ ಕೆಲವು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರುವಂತದ್ದು, ಮತ್ತೆ ಅಲ್ಲಿನ ವಾತಾವರಣ ಸುತ್ತಮುತ್ತ ಇರುವಂತ ಬೆಟ್ಟ ಗುಡ್ಡಗಳು ತುಂಬಾ ಅಂದ್ರೆ ಆ ಮಳೆಗಾಲದಲ್ಲಿ ಅತ್ಯಂತ ಸುಂದರವಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಭೇಟಿ ನೀಡುವಂತದ್ದು. ಆದ್ರೆ ಇತ್ತೀಚಿನ ಯುವಜನತೆ ಏನ್ ಪ್ರವಾಸಿಗರು ಅವರು ಬಂದಂತವ್ರು ಅಲ್ಲೇ ಒಂದು ಮದ್ಯವನ್ನ ಸೇರಿಸುವಂಥದ್ದು ಅಥವಾ ಸಿಗರೇಟ್ ಸೇರುವಂತದ್ದಾಗ್ಬೋದು. ಆ ಒಂದು ಸುಂದರ ಪ್ರಕೃತಿ ಸೌಂದರ್ಯದ ಮಧ್ಯೆ ಈಗ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಕುಣಿತಾ ಇರುವಂತದ್ದು ಅಂದ್ರೆ ನಾವು ನೋಡ್ಬೋದು. ವಿಜುವಲ್ಸ್ ಅಲ್ಲೂ ಕೊಟ್ಟ ವಿದ್ಯಾ ಅಂದ್ರೆ ರಸ್ತೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಿರುವಂತದ್ದು ಅಂತಂದ್ರೆ ಅಲ್ಲಿ ಈಗಾಗಲೇ ಇದು ನಿನ್ನೆ ಮಾತ್ರ ಆಗಿರುವಂತ ಘಟನೆ ಅಲ್ಲ. ಕಳೆದ ಪ್ರತಿ ಮಳೆಗಾಲದಲ್ಲೂ ಕೂಡ ವೀಕೆಂಡ್ ನಲ್ಲಿ ಇದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗುವಂತದ್ದು. ಹಾಗಾಗಿ ಸ್ಥಳೀಯರು ಕೂಡ ಅಲ್ಲಿದ್ದಂತ ಕೆಲ ಪ್ರವಾಸಿಗರಿಗೆ ಒಂದು ತಿಳಿ ಹೇಳಿದ್ರು ಕೂಡ ಅವರು ಯಾರ ಮಾತನ್ನು ಸಹ ಕೇಳುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಜೊತೆಗೆ ಸ್ಥಳೀಯರು ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಮನವಿ ಮಾಡಿರುವಂತದ್ದು ಕಡೆ ಪಕ್ಷ ವೀಕೆಂಡ್, ಯಾಕಂದ್ರೆ ವಾರ ಪೂರ್ತಿ ಅಲ್ಲಿಗೆ ಪ್ರವಾಸಿಗರು ಬರ್ತಾರೆ ವಿದ್ಯೆ. ಹಾಗಾಗಿ ಸ್ಥಳೀಯರು ವೀಕೆಂಡ್ ನಲ್ಲಿ ಜಾಸ್ತಿ ಜನ ಇರೋದ್ರಿಂದ ಕಡೆ ಪಕ್ಷ ವೀಕೆಂಡ್ ನಲ್ಲಾರ ಅಲ್ಲಿಗೆ ಪೊಲೀಸರನ್ನ ನೇಮಕ ಮಾಡಿ, ಯಾಕಂದ್ರೆ ಪ್ರವಾಸಿಗರ ಈ ಹುಚ್ಚು ವರ್ತನೆಯಿಂದ ಇವತ್ತು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ, ನಾಳೆ ಇನ್ಯಾರೋ ಫ್ಯಾಮಿಲಿ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಥವಾ ಪ್ರವಾಸಕ್ಕೆ ಬಂದಿರ್ತಾರೆ, ಇನ್ಯಾರೋ ಹೆಣ್ಮಕ್ಳು ಬಂದಿರ್ತಾರೆ, ಅವತ್ತು ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ಆ ನಿಟ್ಟಿನಲ್ಲಿ ಆ ಸ್ಥಳೀಯರು ಕೂಡ ಪೊಲೀಸರಿಗೆ ಒಂದು ವೀಕೆಂಡ್ ನಲ್ಲಿ ಪೊಲೀಸರನ್ನ ನೇಮಕ ಮಾಡಿ ಅಂತ ಮನವಿ ಕೂಡ ಮಾಡ್ಕೊಂತಿರುವಂತದ್ದು. ಇದು ಕೇವಲ ಈ ದೇವರಮನೆ ಗುಡ್ಡ ಸರೌಂಡಿಂಗ್ ನಲ್ಲಿ ಅಷ್ಟೇ ಅಲ್ಲ ವಿದ್ಯಾ, ಏನ್ ಚಾರ್ಮಾಡಿ ಘಾಟಿ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 100 ಸಣ್ಣ ಜಲಪಾತಗಳಿರುವಂತದ್ದು, ಅಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಾಲದಕ್ಕೆ ಪೊಲೀಸರು ಚಾರ್ಮಾಡಿ ಘಾಟಲ್ಲಿ ಒಂದು ಗಸ್ತು ತಿರುಗ್ತಾ ಇದ್ರು ಕೂಡ ಪೊಲೀಸರು ಒಂದು ಜಾಗದಲ್ಲಿ ಪ್ರವಾಸಿಗರನ್ನ ಕಳಿಸಿದ್ರೆ ಮತ್ತೊಂದು ಜಾಗಕ್ಕೆ ಹೋಗಿ ಅದೇ ರೀತಿಯಾದಂತಹ ಒಂದು ಹುಚ್ಚು ವರ್ತನೆಯನ್ನು ಮಾಡ್ತಿರುವಂತದ್ದು. ಹಾಗಾಗಿ ಸ್ಥಳೀಯರು ಕೂಡ ಈಗ ದೇವರಮನೆ ಗುಡ್ಡ ಆಗ್ಬೋದು ಮತ್ತೆ ಎತ್ತಿನ ಭುಜ ಈಗ ಚಾರ್ಮಾಡಿ ಈ ಘಾಟಲ್ಲಿ ನಿರಂತರವಾಗಿ ಪೊಲೀಸರನ್ನ ಬೀಟ್ ಆಗ್ಬೇಕು ಅಂತ ಸ್ಥಳೀಯರು ಕೂಡ ಮನವಿ ಮಾಡ್ಕೊಂಡಿರುವಂತದ್ದು. ಪೊಲೀಸರು ಕ್ರಮಕ್ಕೆ ಮುಂದಾಗ್ಬೇಕಷ್ಟೇ, ಸ್ಥಳೀಯರು ಏನ್ ಮಾಡಕ್ ಸಾಧ್ಯ ಇದರಲ್ಲಿ? ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗೆ ನಾರಾಯಣಗೌಡ.